ಹುಳಿಯಾರು ಹೋಬಳಿ ತಿಮ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹಣ ದುರುಪಯೋಗ 2021 ಹಾಗೂ 22 ಮತ್ತು 2022-23ನೇ ಸಾಲಿನಲ್ಲಿ ನಂದಿಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯ ಕಾಮಗಾರಿಗಳಲ್ಲಿ 2.5 ಲಕ್ಷಕ್ಕೂ ಅಧಿಕ ಹಣ ದುರುಪಯೋಗವಾಗಿರುವುದು ಸಾಬೀತಾಗಿದ್ದ ಹಿನ್ನೆಲೆಯಲ್ಲಿ ತಾಲೂಕಿನ ಹುಳಿಯಾರು ಹೋಬಳಿಯ ತಿಮ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರುಪಯೋಗದ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಎಲ್ಎನ್ ಮಣಿಕಂಠ ನಡೆಸಿದ್ರು. ಇದೇ ವೇಳೆ ಪಂಚಾಯಿತಿಯ ಸದಸ್ಯ ಗವಿ ರಂಗಯ್ಯನವರೇ ಈ ಅಕ್ರಮಕ್ಕೆ ಹೊಣೆಗಾರರಾಗಿದ್ದಾರೆ ಅಂತಲೂ ಕೂಡ ಆರೋಪಿಸಲಾಗಿದ್ದು, ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಓಂ ಡಬ್ಲ್ಯೂಪರ್ಸ್ ಅವರ ಕಾರ್ಯಾಲಯ ಜಿಲ್ಲಾ ಪಂಚಾಯಿತಿ ತುಮಕೂರು ಇಲ್ಲಿಂದ ಆದೇಶವನ್ನ ನೀಡಿದ್ದಾಗಿಯೂ ಕೂಡ ತಿಳಿಸಿದ್ದಾರೆ. 2021-22ನೇ ಸಾಲಿನಲ್ಲಿ ಪ್ಯಾಕೇಜ್ ಕಾಮಗಾರಿಗಳಲ್ಲಿ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚಂದ್ರಮ್ಮ, ಪಿಡಿಒ ರಮೇಶ್, ತಾಂತ್ರಿಕ ಸಹಾಯಕ ವಿನಯ್ ಮತ್ತು ಮೋಹನ್, ಡಾಟಾ ಎಂಟ್ರಿ ಆಪರೇಟರ್ ಮಂಜುಳಮ್ಮ ಸೇರಿದಂತೆ ನರೇಗಾ ಯೋಜನೆಯಲ್ಲಿ ಅಕ್ರಮವಾಗಿ ಇರೋದು ಸಾಬೀತಾಗಿದ್ದು 2,66,000ಗಳನ್ನು ಸರ್ಕಾರಕ್ಕೆ ಪಾವತಿಸಲು ಆದೇಶವನ್ನು ನೀಡಲಾಗಿದೆ. ಸ್ಥಳೀಯ ಆಡಳಿತ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ಈ ಹಣವನ್ನು ಸರ್ಕಾರಕ್ಕೆ ಮರುಪಾವತಿಸಲು ಆದೇಶ ನೀಡಬೇಕಾಗಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯ ಮಣಿಕಂಠ ಹಾಗೂ ನಂದಹಳ್ಳಿ ಬಸವರಾಜು ಈ ಒಂದು ರೀತಿಯ ಮನವಿಯನ್ನ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇವನಿಗೆ ಸರ್ಕಾರದಿಂದಲೇ ಎನ್ಕ್ವೈರಿ ಆಗಿ ಜಮೀನ್ ಹತ್ರನೂ ಬಂದ್ರು, ಎನ್ಕ್ವೈರಿ ಆಗಿದೆ, ಸ್ಥಳ ಪರಿಶೀಲನೆ ಆಗಿದೆ, ಎಲ್ಲ ಆಗಿದೆ ಪ್ರೋಸೆಸ್. ಪಿಡಿಒಗಳು ಬಂದಿದ್ದಾರೆ ಪಂಚಾಯತಿಯಿಂದ, ಅವ್ರಿಗೂ ಒಂದು ನೋಟಿಸ್ ಆಗಿದೆ ಪಂಚಾಯತಿಗೆ. ಆದ್ರೆ ಇವ್ನು ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ ನಮ್ಮ ಮೇಲೆ ಸುಮ್ನೆ ಯಾವತ್ತೂ ಫ್ರಾಡ್ ಆದ್ರೆ ಬಂದೇ ಬರುತ್ತೆ ಒಂದಿನ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಜನದ ಮೇಲೆ ಇದಾಗಿದೆ, ದೂರ ಆಗಿದೆ ಸರ್? ಇದು ಇಬ್ರು NB ಗೌರಮ್ಮಯ್ಯ ಮತ್ತು ನಮ್ಮ ಮಂಜುನಾಥ್ ಅಂತವರೆ ಮನೆ ಇಬ್ರು ವಜಾ ಆಗಿದ್ದಾರೆ ಸರ್. ನೆಕ್ಸ್ಟ್ ಅಧ್ಯಕ್ಷರು ಬರ್ತಾರೆ ಸರ್ 21-22ರಲ್ಲಿ ಚಂದ್ರಮ್ಮ ಅಂತ ಇರ್ತಾರೆ ಸರ್. ಅವ್ರಿಗೆ 28,000 ಸಮಥಿಂಗ್, ಮತ್ತೆ 22-23ರಲ್ಲಿ 15,250 ಅಮೌಂಟ್ ಕಟ್ಟೋ ತರ ಆದೇಶ ಆಗಿದೆ. ಅವಾಗ ರಮೇಶ್ ಅಂತ ಇದ್ರು ಸರ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಅವರು 2 ವರ್ಷದಿಂದ ಅವರು 43,000 ಕಟ್ಟಬೇಕು ಸರ್, 43,000 ಸಮಥಿಂಗ್. ಮತ್ತೆ ವಿಜಯ್ ಮೋಹನ್ ಇರ್ತಾರೆ ಸರ್, ಅವರು 2 ವರ್ಷ 43,000 ಸರ್. ಡಾಟಾ ಎಂಟ್ರಿ ಒಬ್ಬರೇ ಇದ್ದಾರೆ ಸರ್ ಅವಾಗಿಂದ, ಅವ್ರಿಗೆ 66,000. ಯಾರವರು? ಮಂಜುಳಾ ಅಂತ ಸರ್. ನೆಕ್ಸ್ಟ್ ಇಲ್ಲಿ 23-24ರಲ್ಲಿ ಸರ್ ಮಂಜುನಾಥ್ ಅಂತ ಇರ್ತಾರೆ ಸರ್, ಅದೇ ಈಗ ವಜಾ ಆಗಿದಾರಲ್ಲ ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರು 24,000 ಸಮಥಿಂಗ್ ದುಡ್ಡು ಕಟ್ಟಬೇಕು ಸರ್, 23,693 ರೂಪಾಯಿ. ಈ ತರ ಇದು ಆದೇಶ ಇದೆ ಸರ್. ಆದ್ರೆ ಅದನ್ನೇ ಅವ್ನು ಸುಳ್ಳು ಅಂತ ಹೇಳ್ತಿರೋದು ನೋಡಿದ್ರೆ ಅವನಿಗೆ ಸಂವಿಧಾನ. ಇದು ಕೋರ್ಟ್ ಆದೇಶ ತಾನೆ? ಕೋರ್ಟಿಂದ ಬಂದಿರೋ ಆದೇಶ. ಇದನ್ನ ಇವರು ಕ್ರಮಕ್ಕೆಲ್ಲ ಬರೀರಲ್ಲ, ಇವರಿಗೆಲ್ಲ ಹಾಕಿದ್ದಾರೆ ಸರ್. ಅವರು ಮಾಡ್ತೀನಿ ಅಂತಲೇ ಅರ್ಜಿ ಕೊಟ್ಟಿಲ್ಲ, ಆದ್ರೂ ಬೇರೆ ಹೆಸರಿಗೆಲ್ಲ ಬಿಲ್ ಆಗಿದೆ. ಈಗ ಬೇರೆ ಹೆಸರಲ್ಲಿ ಯಾರ್ಯಾರು ಅಂತ ಹೇಳ್ಬಿಡ್ತೀನಿ ನೋಡಿ ಸರ್. ಅಲ್ಲ, ಈಗ ಅವರು ಆತ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ತಾರ? ಮೆಂಬರ್ ಆಗಿದೆ, ಮೆಂಬರ್ ತಗೊಳ್ಳೋ ಮಾಡಂಗಿಲ್ಲ ತಾನೆ? ಮೆಂಬರ್ಗೆ ಅವಕಾಶ ಇದೆ ಅಂತ ಒಂದು ಇಲ್ಲ. ಮೆಂಬರ್ಗೆ ನರೇಗಾದ ಅವಕಾಶ ಇದೆ, ಫ್ರಾಡ್ ಮಾಡ್ಬಿಟ್ಟು ಅವಕಾಶ ಇಲ್ಲ. ಈಗ ಕೆಲಸ ಆಗಿಲ್ಲ, ಸರ್ವೆ ನಂಬರ್ಗಳಿಲ್ಲ, ಮೆಂಬರ್ಗಳಿಗೆ ಮಾಡೋ ಅವಕಾಶ ಇದ್ದೇ ಇದೆ. ಅವ್ರೇನೋ ತೋಟ ಅವಲ್ಲ, ಅವ್ರಿಗೂ ಇರುತ್ತೆ, ಅವರು ಮಾಡ್ಬೋದು. ಬಟ್ ಇಲ್ಲ, ಹೆಸರೇ ಇಲ್ವಲ್ಲ, ಜಮೀನ್ ಕೂಡ ಇಲ್ವಲ್ಲ. ಈಗ ಗೌರಂಗಯ್ಯ ಅವರು ಒಂದೇ ಸರ್ವೆ ನಂಬರ್ ಸರ್, ಸರ್ವೆ ನಂಬರ್ 9. ಅದ್ರಲ್ಲಿ ಏನಾಗಿದೆ, 4 ಎಕರೆ ಇದೆ. ಅದ್ರಲ್ಲಿ 1 ಎಕರೆ ಮೈನಿಂಗ್ ಆಗಿದೆ ಅಂತ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಅವನು ಕಲ್ಲು ಗಣಿಗಾರಿಕೆ ಮಾಡಿರೋದು ಈ 3 ಎಕರೆ ಸರ್. ಈಗ ಅವ್ರು ಯಾವ ತರ ಮಾಡಿದ್ದಾರೆ ಅಂದ್ರೆ, ಲಕ್ಷ್ಮೀ ದೇವಿ ಕೋ ಬಸವರಾಜು ಸರ್ ಅವ್ರ ಅತ್ತಿಗೆ, ನೆಕ್ಸ್ಟ್ ರಾಧಾಮಣಿ ಕೋ ಮುನಿಯಪ್ಪ ಅವ್ರ ಅತ್ತಿಗೆ ಸರ್, ಪೂರ್ಣಿಮಾ ಕೋ ಗೌರವ್ಯ ಅವ್ರ ಮಿಸ್ಸಸ್ ಸರ್, ನೆಕ್ಸ್ಟ್ ಮಂಜುಳಾ ಕೋ ಲಿಂಗೇವರು ಸರ್, ನೆಕ್ಸ್ಟ್ ರಾಧಾಮಣಿ ಕೋ ಮಹೇಶ್ ಸರ್. ಇವ್ರು ಇಷ್ಟು ಜನರ ಹೆಸರಲ್ಲೂ ಮಾಡಿದ್ದಾರೆ. ನಾವು ಕೇಳಿದ್ದು ಇಷ್ಟೇ ಸರ್, ಒಂದು ಸರ್ವೆ ನಂಬರ್ ಒಬ್ರು ಒಂದು ಕಾಮಗಾರಿ ಮಾಡ್ಬೋದು ಸರ್. ಇವನು ಯಾವ ತರ ಪ್ಯಾಕೇಜ್ ಕಾಮಗಾರಿ 5 ಜನರ ಹೆಸರು ಮಾಡ್ದ ಅಂತ. ಏನು ಕಾಮಗಾರಿ ಅದು? ತಿಮ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಉದಿಬದು ಕಾಮಗಾರಿ ಮತ್ತು ಪ್ಯಾಕೇಜ್ ಕಾಮಗಾರಿಯಲ್ಲಿ ಹಗರಣ ಆಗಿರೋದಕ್ಕೆ ಒಂದು ಆದೇಶ ಬಂದಿದೆ. ಏನು ಅಂದ್ರೆ, ಇದು 2029-2023 ಅರ್ಜಿ ಸಲ್ಲಿಸಿರ್ತೀನಿ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ NB ಗೌರಂಗಯ್ಯ ಅನ್ನೋ ಫ್ಯಾಮಿಲಿ ಹೆಸರಲ್ಲಿ 5 ಜನರ ಹೆಸರಲ್ಲಿ ಪ್ಯಾಕೇಜ್ ಕಾಮಗಾರಿ ಅಂತ ಬಿಲ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ಸರ್ವೆ ನಂಬರ್ ಇರೋದು ಒಂದೇನೆ. ಸರ್ವೆ ನಂಬರ್ 9ರಲ್ಲಿ ಅವರ ಅತ್ತಿಗೆ ಹೆಸರಲ್ಲಿ 5 ಜನರ ಹೆಸರಲ್ಲಿ ಕಾಮಗಾರಿ ಮಾಡಿರ್ತಾರೆ. ಮತ್ತೆ ತೊರೆಮನೆ ಗ್ರಾಮದ ಮಂಜುನಾಥ್, ಅವರು ಜಾಯಿಂಟ್ ಫ್ಯಾಮಿಲಿ, ಅವರ ಅಣ್ಣ ತಮ್ಮಗಳ ಹೆಸರಿದೆ. ಬಟ್ ಅವ್ರ ಮಿಸ್ಸಸ್ ಹೆಸರಲ್ಲಿ ಏನ್ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಈ ಫ್ರಾಡ್ ಬಗ್ಗೆ ನನಗೆ ಗೊತ್ತಾಗಿದ್ದಕ್ಕೆ ನಾನೇನ್ ಮಾಡಿದೆ, ಹೋಮ್ ಬರ್ಡ್ಸ್ಮನ್ ಅಲ್ಲಿ ಒಂದು ದೂರು ಸಲ್ಲಿಸ್ತೀನಿ.
ದೂರ ಆದ್ಮೇಲೆ ದೂರ ಸಲ್ಲಿಸಿದ್ಮೇಲೆ ಅದು 2 years ಎನ್ಕ್ವೈರಿ ಆಗುತ್ತೆ. ನಾನು 29/9/2023 ಅರ್ಜಿ ಸಲ್ಲಿಸ್ತೀನಿ. ಅವ್ರು ನಮ್ಗೆ ಆದೇಶ ಮಾಡೋದು 16/9/2025 ಎನ್ಕ್ವೈರಿ ಆಗ್ಬಿಟ್ಟು ಈ ತಿಂಗಳು ಹೋದ ತಿಂಗಳು ಏನಾಗುತ್ತೆ 29 ನಮಗೆ ಜಡ್ಜ್ಮೆಂಟ್ ಬರುತ್ತೆ. ಮತ್ತು ಮಂಜುನಾಥ್ ಅವರ ಸದಸ್ಯತ್ವ ರದ್ದಾಗಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಮತ್ತೆ ಆಗ ಪಿಡಿಒ ಆಗಿದ್ದಂತ ರಮೇಶ್ ಅಣ್ಣ ಅಂದ್ರೆ ಅವರು ಕಲ್ಲಳ್ಳಿ ರಮೇಶ್ ಅವರು ಮತ್ತು ತಾಂತ್ರಿಕ ಸಂಯೋಜಕರು ವಿಜಯ್ ಮತ್ತು ಮೋಹನ್, ಡಾಟಾ ಎಂಟ್ರಿ ಆಪರೇಟರ್ ಮಂಜುಳಮ್ಮ ಅವರು, ಮತ್ತೆ ಅಧ್ಯಕ್ಷ ಆಗಿದ್ರು ಅವಾಗ ಚಂದ್ರಮ್ಮ ಮತ್ತು ಮಂಜುನಾಥ್ ಅವ್ರ ಹತ್ರ. ಅವ್ರಿಗೆ ಇಯರ್ ವೈಸ್ 21, 22, 22, 23, 23, 24 ಈ ಇಯರ್ ವೈಸ್ 2,66,000 ಡಿವೈಡ್ ಮಾಡ್ಬಿಟ್ಟು ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಮೌಂಟ್ ಸರ್ಕಾರದಿಂದಲೇ ಫೈನ್ ಹಾಕಿದ್ದಾರೆ ಓಂಬಡ್ಸ್ಮನ್ ಇಂದ. ಇದನ್ನ ಏನ್ ಮಾಡ್ತಾನೆ ಗೌರಂಗ ಏನ್ ಮಾಡ್ತಿದ್ದಾನೆ, ಮೆಂಬರ್ ಆಗಿರೋಂತ ಗೌರಂಗ ಸದಸ್ಯ ಓಂಬಡ್ಸ್ಮನ್ ಸುಳ್ಳು, ಓಂಬಡ್ಸ್ಮನ್ಗೆ ಯಾವುದೇ ತರ ಶಿಫಾರಸ್ ಮಾಡಕ್ ಆದೇಶ ಇಲ್ಲ ಅಂತ ಹೇಳ್ತಾನೆ. ನರೇಗಾ ಸ್ಕೀಮ್ ಅಲ್ಲಿ ಯಾವ್ದಾದ್ರು ಒಂದು ಕಾಮಗಾರಿ ಆಗ್ತಿದೆ ಅಂದ್ರೆ ಅದನ್ನ ಎನ್ಕ್ವೈರಿ ಮಾಡೋಕ್ ಇರೋದು ಒಂದೇ ಒಂದು ಓಂಬಡ್ಸ್ಮನ್ ಅವರು ಎನ್ಕ್ವೈರಿ ಮಾಡಿ ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ನ ಅವ್ರೇನ್ ಮಾಡ್ತಾರೆ ಕಮಿಷನರಿಗೆ ಕಳಿಸ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ ಜಡ್ಜ್ಮೆಂಟ್ ನಿನ್ನೆ ಮಾಡ್ತಾರೆ. ಅದು 21, 22 ಆತರ ಅದ್ರಲ್ಲಿ ಒಂದು 30,000 ದುಡ್ಡು ತಗೊಂಡವ್ರೆ. ಮತ್ತೆ 22, 23 ಸೇಮ್ ಸರ್ ಇದೇ ಪ್ರೊಸೆಸರ್ ಮಾಡಿದ್ದಾರೆ ಇವ್ರ ನೇಮಲ್ಲಿ. ಅದನ್ನು ಉಳಿ ಬದುಕ ಕಾಮಗಾರಿ. ಮತ್ತೆ 23, 24 ಸಾಲದಲ್ಲೂ ಉಳಿ ಬದುಕ ಕಾಮಗಾರಿ. ಅದೇ ಸರ್ ನಂಬರ್ ಸರ್. ಈಗ ನರೇಗಾದಲ್ಲಿ ಜಾಬ್ ಕಾರ್ಡ್ ಯೂಸ್ ಮಾಡಿದಾರ ಅಥವಾ ಹಾಗೆ ಇದು ಮಾಡಿದಾರೆ? ಜಾಬ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ಜಾಬ್ ಕಾರ್ಡ್ ಈಗ ಏನ್ ಮಾಡಿದ್ದಾರೆ ಕೆಲಸ ಮಾಡೋರ್ದು ಸರ್ಕಾರ ಅವಾಗ ಏನ್ ಮಾಡ್ಬೇಕಿತ್ತು, ಡೈಲಿ GPS ಫೋಟೋ ತಗೊಂಡು ಹಾಕಿರಲಿಲ್ಲ. GPS ಫೋಟೋ ಅವ್ರು ಯಾವಾಗ್ಲೂ ಹಾಕೋದು ಯಾರನ್ನು, ಆ GPS ಫೋಟೋ ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಯಾರು ಕಾಯಕ ಬಂಧು ಅಂತ ಯಾರು ಇಲ್ವಾ ಅಲ್ಲಿ? ಸರ್ ಕಾಯಕ ಬಂಧು ಅಂತ ಒಬ್ರು ಸರ್ಕಾರ ನೇಮಕ ಮಾಡಿರುತ್ತೆ. ಸರ್ಕಾರ ಸರ್ ಕಾಯಕ ಬಂಧು ಅಂತ ಇರುತ್ತೆ. ಈಗ ಆಕ್ಚುಲಿ ಕಾಯಕ ಬಂಧು ಒಂದು ಡಾಟಾ ಅಪ್ಡೇಟ್ ಅವ್ರದ್ದು ಏನ್ ಉದ್ದೇಶ ಅಂದ್ರೆ ಅಲ್ಲಿ ಹೋಗ್ಬೇಕು GPS ಫೋಟೋ ತಕ್ಕೋಬೇಕು, ಇಲ್ಲ ಯಾರಾದ್ರೂ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ಬೇಕು. ಅದರಲ್ಲಿ GPS ಫೋಟೋನೇ ಇಲ್ಲ ಸರ್ ಕೆಲವು ಕಾಮಗಾರಿಲಿ, ಕೆಲವು ಕಾಮಗಾರಿಲಿ MB ಪುಸ್ತಕನೇ ಇಲ್ಲ ಸರ್. ಸ್ಥಳ ಪರಿಶೀಲನೆಯಲ್ಲೂ ಅದೇ ತರ ಆಗಿದೆ. ಈಗ ಅವರೇನೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಕೆಲವು ಕಾಮಗಾರಿಗಳು ಸರ್ ಏನಾಗ್ಬಿಟ್ಟೈತೆ ಅಂದ್ರೆ ಕಡ್ತಾನೆ ಕೊಟ್ಟಿಲ್ಲ ಪಿಡಿಒ, ಕಡ್ತಾನೆ ಕೊಟ್ಟಿಲ್ಲ. ಬಿಲ್ ಮಾಡಿಕೊಟ್ಟವ್ರೆ ಗುಣಮಟ್ಟದ ಕಾಮಗಾರಿ ಇಲ್ಲದೆ ಅರ್ಧಕ್ಕರ್ಧನೆ ಅಮೌಂಟೇ ನಿಲ್ಸಿದ್ದಾರೆ. ಇಲ್ಲ ಕಳಪೆ ಅಂತ ಅಂದ್ಬಿಟ್ಟು ಅವರ ಪಂಚಾಯತಿನೇ ಕಾಲ್ ಭಾಗ ಅಮೌಂಟ್ ರಿಲೀಸ್ ಮಾಡ್ಬಿಟ್ಟು ಇದನ್ನೆಲ್ಲ ಡೆಡ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇವ್ನು ಮಾಡಿರೋದು ಕಳಪೆ ಕಾಮಗಾರಿಗೆ. ಇವನು ಇದನ್ನೆಲ್ಲ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡ್ಬಿಟ್ಟು ಇವನು ಸುಮ್ಮನೆ ಬರೋದು ಜನಗಳ ಮುಂದೆ ಒಳ್ಳೆಯವನಾಗೋದಕ್ಕೆ. ಇಲ್ಲ ಓಂಬಡ್ಸ್ಮನ್ ಇವರೇ ಫೋರ್ಜರಿ ಸೈನ್ ನೋಡ್ತಾನೆ ಅಂತಾರೆ. ನೋಡಿ ಇದು ಓಂಬಡ್ಸ್ಮನ್ ಅವ್ರದ್ದು ಸೀಲು. ಇಲ್ಲಿ ನಾವು ಬಂದ್ರೆ ಇಲ್ಲಿ ಸಾಂಬೋಜಿರಾವ್ ಎನ್ಕ್ವೈರಿ ಮಾಡಿದವ್ರೆ, ಅವ್ರದ್ದು ಎನ್ಕ್ವೈರಿ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರೋದಂತ ಅವ್ರ ಸೈನು ಸೀಲು. ಇದನ್ನೆಲ್ಲ ಒಬ್ರು ವಿದ್ಯಾವಂತ ಆದಂತ ನಾಗರಿಕರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವನು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅಲ್ಲಿ ಕಡತದಲ್ಲಿ ಪಾಣಿ, MB ಎಸ್ಟಿಮೇಷನ್, GPS ಫೋಟೋ ಇವನ್ನ ಪ್ರೆಸ್ನರಿಗೆ ಕೊಟ್ಟಿದ್ರೆ ಇವ್ನ ಅಲ್ಲೇನೆ ಬೆಳಗ್ಗೆ ಇವ್ದು ನೈಚೇಟ ಗೊತ್ತಾಗದು. ಬಟ್ ಇವನೇ ಮಾಡ್ದ ಅದನ್ನೆಲ್ಲ ಮರೆ ಮಾಡ್ದ. ಸುಮ್ನೆ ಒಂದ್ ಕರ್ತ ಇಟ್ಕೊಂಡ ಸೈಡ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ದ. ಅಲ್ಲೇನೆ ಅಂತಾನೆ ಮಣಿಕಂಠನೇ ಸುಳ್ಳು, ಅವನೇನು ಮಾಡಿಲ್ಲ, ನಾನು ಸದಸ್ಯತ್ವ ರದ್ದಾಗಿಲ್ಲ, ನಾನು ಮೇಲ್ಮನವಿ ಹೋಗ್ತೀನಿ. ನೋಡಿ ಸರ್ ಈಗ ನಿಮ್ಗೆಲ್ಲ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಒಂದೊಂದ್ಸಲ, ಅದ್ರಾಗ ನೋಡಿ ಅವ್ನ ಸದಸ್ಯತ್ವ ರದ್ದ. ಆದ್ರಿಂದ ಇವ್ರಿಗೆ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ನೀವು ಮೇಲ್ಮನವಿ ಹೋಗಿ ಕಂಟೆಂಟ್ ಆಫ್ ಜಡ್ಜ್ಮೆಂಟ್ ಮಾಡಬೇಡಿ. ಆಮೇಲೆ ಇದು ಈಗ ನಿಮ್ಗೆಲ್ಲ ಪತ್ರಕರ್ತರಿಗೂ ನಾವು ಒಂದೊಂದ್ ಸೆಟ್ ಕೊಟ್ಟಿದೀವಿ. ಯಾಕೆ ಅಂದ್ರೆ ಆದೇಶಕ್ಕೆ ಪ್ರತಿ ಕೊಟ್ಟಿದೀವಿ. ಈಗ ಮೊನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂದ್ರೆ ಪಂಚಾಯತಿಲಿ ಕಡತ ತಾನು ಮಾಡಿದ್ದಾರೆ. ಕಡತ ಓಂಬಡ್ಸ್ಮನ್ ಬಂದ ಕಡತ ಇರಲಿಲ್ಲ ಪರಿಶೀಲನೆಗೆ. ಈಗ ಯಾವ್ದೋ ಒಂದ್ ಬೇರೆ ಕಡತ ತಂದ್ಬಿಟ್ಟು ಪಂಚಾಯತಿ ಒಳಗಡೆನೆ ನಾವು ಕಡತ ಇದೆ ಕಂಡ್ರಿ, ಯಾರು ನಮ್ಗೆ ಏಕಪಕ್ಷೀಯವಾಗಿ ವಜಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಏಕಪಕ್ಷೀಯವಾಗಿ ನಾವು ವಜಾ ಮಾಡೋದಕ್ಕೆ ಆಗಲ್ಲ. ಅದು ತನಿಖಾ ಸಂಸ್ಥೆ, ಅದು ಒಂದು ನ್ಯಾಯಾಧೀಶ ಇದ್ದಂಗೆ. ಸಂವಿಧಾನದ ಅಡಿಯಲ್ಲಿ ಓಂಬಡ್ಸ್ಮನ್ ಕಾರ್ಯನಿರ್ವಹಿಸುತ್ತೆ. ಇದನ್ನೆಲ್ಲ ಇವರು ತಲೆಗೆ ಹಾಕೊಳ್ದಲ್ಲೇನೆ ಸುಮ್ನೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೋಸ್ಕರ ನಾನು 40 ಲಕ್ಷದ ಕಾಮಗಾರಿ ಮಾಡೀನಿ ಅಂತಾನೆ. 40 ಲಕ್ಷದ ಕಾಮಗಾರಿ ಇದುವರೆಗೂ ಮಾಡಿಲ್ಲ. ಮಾಡಿರೋದು ಆಲ್ಮೋಸ್ಟ್ ಆಲ್ ಫ್ರಾಡೆ. ನಾವ್ ಹೇಳ್ತೀವಿ ಡೈರೆಕ್ಟ್ ಆಗಿ, ಬೇಕಾದ್ರೆ ಒಬ್ಬರಲ್ಲಿ ಹೇಳ್ತೀನಿ. ಯಾಕೆ ಅಂದ್ರೆ ನಂದಿ ಹೇಳಿದ್ದು ವಾಲಿಬಾಲ್ ಕೋರ್ಟ್ ಮಾಡಿದೆ ಅಂತಾನೆ. ಅಲ್ಲಿ ವಾಲಿಬಾಲ್ ಕೋರ್ಟ್ ಆಗಿ ಒಂದು ಸಿಂಥೆಟಿಕ್ ಮ್ಯಾಟ್ ಇಲ್ಲ, ಲೈಟ್ಸ್ ಇಲ್ಲ, ಸುತ್ತಲೂ ಸ್ಟೇಡಿಯಂ ತರ ಒಂದು ಇದನ್ನ ಮಾಡಿಲ್ಲ. ಉದೀಪದ ಮಾಡಿದೀವಿ, ಕೃಷಿ ಹೊಂಡ ತಂದಿದ್ದೀವಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಯಾವ್ದು ಸಹ ನಮಗೆ ಗೊತ್ತಿಲ್ಲ. ಇದೇ ವಾರ್ಡ್ ಕಾನ್ಫರೆನ್ಸ್ ಬಂದಾದ್ಮೇಲೆ ಪರಿಶೀಲನೆ ಮಾಡಕ್ ಬಂದಾಗ ನಮಗೆ ಗೊತ್ತಾಯಿತು. ನಮ್ಮ ಜಮೀನ್ ಹತ್ರ ಇದ್ದಿದ್ದಾಗ ಬಂದ್ರಲ್ಲ ಅಂತ ಹೇಳಿ ಬಂದಾಗ ನಾವ್ ಯಾವ್ದು ಜಮೀನಲ್ಲಿ ಉದೀಪದ ಮಾಡಿಸಿಲ್ಲ ಸಹ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಪ್ರೆಸ್ ಮೀಟ್ ಬಗ್ಗೆ ಎಲ್ಲ ಹೇಳಿದ್ರೆ ಬಡಿತೀವಿ ನಿಮ್ಮನ್ನೆಲ್ಲವ ಅಂತ ಬೆದರಿಕೆ ಸೆಕ್ಷನ್ ಊರುಗಳಿಗೆ ಅವ್ರ ಕಡೆ ಹೇಳ್ಕೊಂಡ್ರು. ನಿಮ್ಮ ಬೆದರಿಕೆ ಇಕ್ತಿದ್ದಾರೆ ಸರ್. ಹೊಡಿತೀವಿ ಅಂತಾರೆ, ನಾವು ಪೂಜಾರಿಗಳು ಅದ್ರ ಮುಟ್ತೀವಿ, ಇದ್ರ ಮುಟ್ತೀವಿ, ನಿಮ್ಗೆ ಬಿಡಿಸ್ತೀವಿ ಅನ್ನೋದು ಇದೆಲ್ಲ ಇದು ಬೆದರಿಕೆ ಹಾಕೊಂಡು ಹೋಗ್ತಿದ್ದಾರೆ. ಯಾರು ಇವರಿಬ್ಬರೇನೆ? ಗೌರಂಗಯ್ಯ.
ಹೇಳ್ಕೊಳೋದು ರೋಡ್ ಸೈಡಲ್ಲಿ ದೇವಸ್ಥಾನ ಹತ್ರ ಹೇಳ್ಕೊಳೋದು ಹಿಂಗೆ ಬರ್ರಿ ದೇವ್ರ ಹತ್ರ ಬರ್ರಿ ಅನ್ನೋದು ಹಂಗೆ ಹಿಂಗೆ ಅನ್ನೋ ಮಾಹಿತಿ ಎಲ್ಲ ಹೇಳ್ಕೊಂತಾರೆ, ಹೊಡಿತೀವಿ ಅಂತ ಹೇಳ್ತಾರೆ. ನಮ್ಗೇನೇ ಆದರೂ ಇವರೇ ಜವಾಬ್ದಾರಿ ಸರ್. ಇವನ್ ಮೇಲಿರೋ ಗೌರಂಗೈ ಮೇಲೂ ಕೆಲವು MOB ಇದೆ, ಸ್ಟೇಷನ್ ಕೇಸ್ಗಳು ಇದೆ. ಇವನ್ ಈ ತರ ಹೇಳ್ಕೊಂಡಾಗ ಸರ್ಕಾರ ಇದನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಯಾಕೆ ಅಂದ್ರೆ ಈಗ ಇವರು ದೇವರವರ ಮನುಷ್ಯರು. ಈಗ ಅವ್ರು ಬಂದಾಗ ಸ್ಥಳಕ್ಕೆ ಬಂದಾಗ ಇರೋದ್ರ ಜೊತೆ ಹೇಳಿದ್ದಾರೆ. ಆದ್ರಿಂದ ಇವ್ರನ್ನ ಆ ತರ ಬೆದರಿಕೆ ಮಾಡ್ತಾವೆ ಅಂದ್ರೆ ಅವ್ನಿಗೆ ಏನಿದೆ ಇದನ್ನೆಲ್ಲ ಏನಾಗುತ್ತೆ, ಸರ್ಕಾರದಲ್ಲಿ ನಮ್ಮ ಒಂದು ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬರ್ತಾ ಬರ್ತಾ ಮುಂದೆ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲಾರು ನೆಕ್ಸ್ಟ್ ಮುಚ್ಚುಕುಂಡುಗಳೆಲ್ಲ ಹೊರಗೆ ಬರ್ತಾರೆ. ಇದನ್ನ ಈಗೇನೆ ಕಡಿಮೆ ಅವಧಿಲೇನೆ ಸರ್ಕಾರ ಅವನ್ನೆಲ್ಲ ಏನು ಕ್ರಮ ತಗೋಬೇಕಂತ ಜಲ್ಸಿದ್ರೆ ಮಾತ್ರ ಸರಿ ಆಗುತ್ತೆ ಸರ್. ಅವ್ರು ಕರ್ತಾ ಇದ್ರೆ ಕರ್ತಾ ಕೊಡೋದು, ಕರ್ತಾನೆ ಇಲ್ಲ ಹೆಂಗ್ ಕೊಡ್ತಾರೆ ಸರ್. ಮಾಜೂರಿಗೆ ಬಂದಾಗ ಪಂಚಾಯತಿಯಲ್ಲಿ ಸ್ಥಳ ಪರಿಶೀಲನೆ ಅದೇ ತರನೇ ಆಗಿದೆ, ಕರ್ತಾನೆ ಇಲ್ಲ ಸರ್. ಕೊಟ್ಟಿಗೆ ನಿರ್ಮಾಣ ಮಾಡಿದಾರಲ್ಲ, ಕೊಟ್ಟಿಗೆ ಮನೆ ಮಾಡಿದಾರ ಸರ್. ಅದನ್ನು ಹೇಳ್ತೀವಿ. ಸಾವಿತ್ರಮ್ಮ ಕೋರಾಜನ ಅಂತ ಅವರು ವಾಟರ್ ಮ್ಯಾನ್ ಇಂದ ಈಗ ಸೆಕ್ರೆಟರಿ ಆಗಿದ್ದಾರೆ, ಬಿಲ್ ಕಲೆಕ್ಟರ್. ಸಾವಿತ್ರಮ್ಮನ ಹೆಸರು ಜಮೀನಿಲ್ಲ ಸರ್. ಜಮೀನಿಲ್ಲ, ಹೋಗಿ ಕೊಟ್ಟಿಗೆ ಮನೆ ನಿರ್ಮಾಣ ಮಾಡಿದಾರ, ಯಾವ್ದೇ ಜಾಗ ಅಲ್ಲಿರೋ ಇದು ಪ್ರೋಸೆಸ್ ಇದೆ ಸರ್. ಅವರು ಒಂದು ಜಡ್ಪಿಗೆ ಒಂದು ಕೊಡ್ತಾರೆ, ಇದು ಇವೆಲ್ಲ ಇವರೇ ಜಡ್ಪಿ ಹಾಕಿದಾರಲ್ಲ. ಆದೇಶದ ಪ್ರತಿ ಜಡ್ಪಿಗೆ ಒಂದು ಹೋಗಿದೆ ಸರ್. ಈಗ ಅಲ್ಲಿಂದ ಇವಾಗ ಬಂದು ಇವರು ಇವ್ರನ್ನ ವಜಾ ಮಾಡ್ಬೋದು. ಇವಾಗ ಒಂದು ಪ್ರತಿ ಹಾಕಿರ್ತಾರೆ ಸರ್, ಇಲ್ಲೆಲ್ಲ ಹಾಕಿದಾರಲ್ಲ ಸರ್, ಯಾರ್ಯಾರು ಕೊಡೋದು ಅಂತ ಶಿಸ್ತು ಕ್ರಮ ಆಗಿರೋದು ಇವಾಗ ಹೋಗಿ ಸರ್ ವಜಾ ಮಾಡೋ ಆದೇಶ ಇರೋದು. ಅವ್ರು ಈಗ ಬಂದಾಗ ಅವ್ರು 15 days ಒಳಗೆ ಇದು ಮಾಡ್ಬೇಕು ಸರ್.